ಕನ್ನಡ ಹೋರಾಟಗಾರರ ಮೇಲಿನ ಎಲ್ಲಾ ಕೇಸನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಕನ್ನಡ ಹೋರಾಟಗಾರರ ಮೇಲಿನ ಎಲ್ಲಾ ಕೇಸನ್ನ ವಾಪಸ್ ಪಡಿತಾ ಇದ್ದೀವಿ ಅಂತ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ. ಉಪಸಮಿತಿ ಮಾಡಿ ಕೇಸ್ ವಾಪಸ್ ಪಡೆಯೋ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತೆ ಅಂತ ಜನರಾಜ್ಯೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ವಾಗ್ದಾನ ಇದು. ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಚರ್ಚಿಸಿ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ತೀನಿ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಪ್ರತಿಪಾದಿಸಿದ್ರು. ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳು ಇರಬೇಕು, ಕನ್ನಡ ಶಾಲೆ ಉಳಿಸುವಂತಹ ಬಗ್ಗೆ ಕೂಡ ತಜ್ಞರ ಜೊತೆಗೆ ನಾನು ಸಭೆಗಳನ್ನು ನಡೆಸ್ತಿದ್ದೀನಿ ಅಂತ ತಿಳಿಸಿದರು ಸಿಎಂ ಸಿದ್ದರಾಮಯ್ಯ ಅವರು. ಬಿಗ್ಗೆಸ್ಟ್ ಟೇಕ್ ಅವೇ ಇಡೀ ಅವರ ವಾಗ್ದಾನದಲ್ಲಿ ಅಂತ ಹೇಳಿದ್ರೆ ಕೇಸ್ ವಾಪಸ್ ಪಡ್ಕೊಳ್ತಾ ಇರೋದು. ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಆಗಿತ್ತು. ಕನ್ನಡಕ್ಕೆ ಕೈ ಎತ್ತಿದವರ ಕೈ ಕಟ್ಟಾಕೋ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ. ಯಾವ ಸರ್ಕಾರ ಬಂದರೂ ಕೂಡ ಈ ಕನ್ನಡ ಹೋರಾಟಗಾರರಿಗೆ, ಕಾವೇರಿ ವಿಚಾರದಲ್ಲಿ ಮಾತಾಡಿದವ್ರಿಗೆ, ಮಹದಾಯಿ ವಿಚಾರದಲ್ಲಿ ಮಾತಾಡಿದವ್ರಿಗೆ, ಭಾಷೆ ವಿಚಾರದಲ್ಲಿ ಮಾತಾಡಿದವ್ರಿಗೆ ಕೋರ್ಟು ಕಚೇರಿ ತಪ್ತಾ ಇಲ್ಲ, ಸುಮ್ಮನೆ ಕೇಸ್ ಹಾಕೊಂಡು ಜಡಿತಾರೆ, ವರ್ಷಗಟ್ಟಲೆ ಅಲಿಬೇಕಾಗತ್ತೆ ನಾವು ಅಂತ ಹೇಳಿ ಕನ್ನಡ ಹೋರಾಟಗಾರರು ಎಲ್ಲ ಸರ್ಕಾರಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ರು. ಈಗ ಈ ಸರ್ಕಾರ ಕನ್ನಡ ಪರ ಹೋರಾಟಗಾರರ ಗೌರವ ಉಳಿಸೋ ಕೆಲಸವನ್ನು ಈ ವಾಗ್ದಾನದ ಮೂಲಕ ಮಾಡ್ತಿದೆ. ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗತ್ತೆ ನೋಡಬೇಕು. ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಚಳವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ನಾನು ಒಂದು ಸಬ್ ಕಮಿಟಿ ಮಾಡಿದ್ದೀನಿ. ಅದಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗೋಬೇಕು.